ಪಾವಗಡದ ಶ್ರೀ ಶಾಲಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಜ್ಞಾನ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಕ್ಕಳು ತಮ್ಮ ಪ್ರತಿಭೆಯನ್ನು ವಸ್ತು ಪ್ರದರ್ಶನದ ಮೂಲಕ ತೋರಿಸಿದರು. ಕಾರ್ಯಕ್ರಮವನ್ನು ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ವೆಂಕಟರಾಮಯ್ಯ ಉದ್ಘಾಟನೆ ಮಾಡಿದರು. ಬಳಿಕ ಮಕ್ಕಳ ಪ್ರತಿಭಾ ಪ್ರದರ್ಶನವನ್ನು ಕಣ್ತುಂಬಿಕೊಂಡು ಮಕ್ಕಳ ಉತ್ಸಾಹವನ್ನು ಹೆಚ್ಚಿಸಿದರು. ಪ್ರದರ್ಶನ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷಕ್ಕಿಂತ ಈ ಸಲ ಇನ್ನೂ ತುಂಬ ಚೆನ್ನಾಗಿದೆ. ಭಾಳ ಜನ ನಿಯರ್ಲಿ 800 ಮೆಂಬರ್ಸ್ ಮಾಡಿದ್ದಾರೆ. ಎಲ್ಲರೂ ಬೇರೆ ಎಲ್ಲ ಕಂಪ್ಲೀಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಪೇರೆಂಟ್ಸ್ ಪಾತ್ರ ಮುಖ್ಯ, ನಮ್ಮ ಟೀಚರ್ಸ್ ಮುಖ್ಯ. ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಕೋಆಪ್ರೇಷನಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಆಗಿದ್ದರೆ ಚೆನ್ನಾಗಿ ಮಾಡಿದ್ದಾರೆ. ನಾನು ಎವ್ರಿ ಇಯರ್ ದೇ ಆರ್ ಇಂಪ್ರೂವಿಂಗ್. ಮಾಡಿ ಇದು ಬೇಕಾಗುತ್ತೆ, ಮಕ್ಕಳಿಗೆ ಯಾಕೆ ಬೇಕಾಗುತ್ತೆ ಅಂದರೆ ಮಕ್ಕಳಿಗೆ ಭಾಳ ಓದೊಂದು ಪುಸ್ತಕ ಒಂದಿದ್ರೆ ಸಾಕಾಗುತ್ತೆ. ಈ ವೇಳೆ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ವೆಂಕಟರಾಮಯ್ಯ, ಕಂಪ್ಯೂಟರ್ ಆಯಿತು, ಈಗ ಮೊಬೈಲ್ ಯುಗ. ಇಂತಹ ಯುಗದಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಅಲ್ಲದೆ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಪೋಷಕರು ಹಾಗೂ ಶಿಕ್ಷಕರ ನಿರ್ಲಕ್ಷ್ಯ ಧೋರಣೆ ಮಾಡಬೇಡಿ ಎಂದು ಸಲಹೆ ಕೊಟ್ಟರು. ಟ್ಯಾಲೆಂಟ್ನ ಇಲ್ಲಿ ಪ್ರತಿಭೆಯನ್ನು ತೋರಿಸೋದಕ್ಕೆ ಒಂದು ಪ್ರದರ್ಶನ ಮಾಡಿದ್ದೀವಿ. ಇದಕ್ಕೆ ಮೊದಲಿಗೆ ನಾನು ನಮ್ಮ ಮ್ಯಾನೇಜ್ಮೆಂಟ್ಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದರೆ ಇಲ್ಲಿ ಇಂತಹ ಪಾವಗಡದಲ್ಲಿ ಇಂಥ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದ್ರಿಂದ ಇಲ್ಲಿನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಸಿಗ್ತಾ ಇದೆ. ಆ ವಿದ್ಯಾಭ್ಯಾಸದ ಜೊತೆಗೆ ಈ ವಸ್ತು ಪ್ರದರ್ಶನ ನಾವು ಇಲ್ಲಿ ಏರ್ಪಡಿಸೋದಕ್ಕೆ ಅವರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆದ್ದರಿಂದ ಮೊದಲು ಮ್ಯಾನೇಜ್ಮೆಂಟ್ಗೆ ನಾನು ಧನ್ಯವಾದ ತಿಳಿಸ್ತೀನಿ. ಹಾಗೆಯೇ ನಾವು ಈ ಥರ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಪೋಷಕರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಶಿಕ್ಷಕರು ಸಹ ಪ್ರತಿಭಾವಂತರಿರೋದ್ರಿಂದ ಮತ್ತು ಅವರ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಏನಾದರೂ ಮಾಡಬೇಕು ಅಂತಂದರೆ ಅವರೆಲ್ಲರೂ ನಮಗೆ ಹೇಳ್ಕೊಟ್ಟು ನಿಂತು ಮಕ್ಕಳಲ್ಲಿರುವಂತಹ ಈ ಪ್ರತಿಭೆಯನ್ನು ಹೊರಗಡೆ ತರೋದಕ್ಕೆ ಅವರು ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮಸ್ಕಾರ. ಈ ಶ್ರೀ ಶಾಲಾ ಸನ್ಶೈನ್ ಇಂಗ್ಲೀಷ್ ಶಾಲೆಯ ವತಿಯಿಂದ ಇವತ್ತು ನಾವು ಇಲ್ಲಿ ಒಂದು ಪ್ರತಿಭಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ವಿಷಯದ ಮೇಲೂ ನಾವು ಪ್ರತಿಭಾ ಪ್ರದರ್ಶನವನ್ನು ಮಾಡ್ತಿದ್ದೀವಿ. ಸೊ ಯಾವಾಗಲೂ ಓದು ಅನ್ನೋಂಥಗಳಿಗೆ ಇದೊಂದು ಒಂದು ಕಾರ್ಯಕ್ರಮ ಆಗಿದೆ. ಸೊ ಇದನ್ನು ನಾವು ಈ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ಇದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಆಡಳಿತ ಮಂಡಳಿಯವರಿಗೂ ಮತ್ತು ಎಲ್ಲ ಸಹೋದ್ಯೋಗಿಗಳಿಗೂ ಅವ್ರ ಪರವಾಗಿ ಧನ್ಯವಾದ ಹೇಳ್ತೀನಿ. ಮತ್ತು ಇದೆಲ್ಲ ಮಾಡೋದ್ರಿಂದ ಮಕ್ಳಿಗೂ ತುಂಬ ಖುಷಿ ಪಡ್ತೀರಾ. ಮತ್ತು ಒಂದು ವಾರದಿಂದ ನಾವು ಇದೆಲ್ಲ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಇದು ಎಲ್ಲರ ಒಂದು ಸಹಕಾರದಿಂದ ಯಶಸ್ವಿಯಾಗಿದೆ. ಇನ್ನು ಮುಖ್ಯ ಶಿಕ್ಷಕಿ ಮಂಜುಳಾ ಮಾತನಾಡಿ, ಮಕ್ಕಳು ಪಾಠದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ್ರೆ ಜ್ಞಾನ ಬೆಳೆಯುತ್ತದೆ. ಇದಕ್ಕೆ ಪೋಷಕರ ಜವಾಬ್ದಾರಿ ಮುಖ್ಯವಾಗಿದೆ ಎಂದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.